ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ವ್ಲಾಗ್ ಮಾಡಿದೆ ಒಂದು 2-3 ವೀಕ್ಸ್ ಆಯಿತು. ಯಾಕಂದ್ರೆ ನಾನು ಲಾಸ್ಟ್ 1 ಮಂತ್ ಊರಿಗೆ ಹೋಗಿದ್ದಲ್ಲ. ಆಗ ನಾನು ಹೇಳಿದ್ದೆ ಅಲ್ವಾ ನಿಮ್ಮ ಜೊತೆ, ನಮ್ಮದು ದೊಡ್ಡಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಆಗ ಹಾಸ್ಪಿಟಲ್ಗೆ ಹೋಗಿದ್ರು, ಹುಷಾರಾಗಿ ಮನೆಗೆ ಬಂದಿದ್ರು. ಆ್ಯಂಡ್ ಅಷ್ಟು ಸೀರಿಯಸ್ ಆ ಥರ ಏನು ಇರಲಿಲ್ಲ, ಹುಷಾರಾಗಿ ಮನೆಗೆ ಬಂದಿದ್ರು. ಆಮೇಲೆ ಸಡನ್ ಆಗಿ ಅವ್ರಿಗೆ ಸೀರಿಯಸ್ ಆಗೋಯ್ತು ಆ್ಯಂಡ್ ಅವರು ತೀರ್ಕೊಂಡ್ರು. ಸೊ ಹಾಗಾಗಿ ನನಗೆ ತುಂಬ ಬೇಜಾರಾಯಿತು ಆ್ಯಂಡ್ ಶಾಕ್ ಕೂಡ ಆಗಿತ್ತು. ಇಷ್ಟು ಬೇಗ ನಮ್ಮ ಜೊತೆನೇ ಇದ್ದವರು ಇಷ್ಟು ಬೇಗ ಈ ಥರ ಎಲ್ಲ ಆದರೆ ಯಾವುದನ್ನು ಮನಸ್ಸು ಬರಲ್ಲ, ಏನು ಮಾಡಲಿಕ್ಕೆ ಕೂಡ. ಸೊ ನಾನು ಕೂಡ ಅಷ್ಟೇ, ಏನು ಬೇಡ ಅಂತ ಏನು ವ್ಲಾಗ್ ವಿಡಿಯೋ ಏನು ಹಾಕಿಲ್ಲ ಆ್ಯಂಡ್ ಏನು ಬೇಡ ಅಂತ ಅನಿಸ್ತು ನನಗೆ. ಈಗ ಎಲ್ಲ ಅವ್ರದ್ದು ಕಾರ್ಯ ಅದೆಲ್ಲ ಚೆನ್ನಾಗಾಯಿತು ಈಗ, ಹಾಗಾಗಿ ನಾನು ವ್ಲಾಗ್ ಮಾಡ್ತಿದ್ದೀನಿ ಈಗ. ಸೊ ಏನು ಮಾಡ್ಲಿಕ್ಕಾಗುತ್ತೆ ಅಲ್ವಾ, ಇವತ್ತಿರುವವರು ನಾಳೆ ಇರಲ್ಲ, ನಾಳೆ ಇರುವವರು ನಾಡ್ದಿರಲ್ಲ, ಯಾರ್ದು ಕೂಡ ಈಗ ಗ್ಯಾರಂಟಿನೇ ಇರಲ್ಲ. ಸೊ ಇರುವಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿರಬೇಕು. ಇದು ಜೆಲಸ್, ದ್ವೇಷ ಇದೆಲ್ಲ ಮಾಡ್ಕೊಂಡಿರಬಾರ್ದು ಅಂತ ನನಗೆ ಅನ್ಸುತ್ತೆ ಅಷ್ಟೇ. ಇರುವಷ್ಟು ದಿನ ಹ್ಯಾಪಿ ಆಗಿರಬೇಕು ಅಷ್ಟೇ. ಸೊ ಇವತ್ತಿನ ಡೇ ಏನಿದೆ ಅದನ್ನು ಚೆನ್ನಾಗಿ ಯೂಸ್ ಮಾಡಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು ಇವತ್ತಿನ ಡೇ. ನಾಳೆ ಮಾಡೋಣ ಅಂತ ನಾವು ವೆಯ್ಟ್ ಮಾಡ್ತಾ ಕುತ್ಕೊಳ್ಬಾರ್ದು. ಸೊ ಇವತ್ತು ಏನಂದರೆ ಸಿಂಪಲ್ ಆಗಿ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಎಗ್ ಬಿರಿಯಾನಿ ಮಾಡ್ತೀನಿ. ಸೊ ಎಗ್ ಬಿರಿಯಾನಿ ನಾನು ಯಾವತ್ತೂ ಮಾಡಿಲ್ಲ, ಇವತ್ತು ಏನೋ ಮನ್ಸಾಗ್ತಿದೆ ಎಗ್ ಬಿರಿಯಾನಿ ತಿನ್ನೋಣ ಅಂತ. ಸೊ ಹಾಗಾಗಿ ಎಗ್ ಬಿರಿಯಾನಿ ಮಾಡ್ತಿದ್ದೀನಿ. ಎಗ್ ಬಿರಿಯಾನಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ಫಟಾಫಟ್ ಅಂತ ಎಗ್ ಬಿರಿಯಾನಿ ಈಸಿಯಾಗಿ ಮಾಡಿ ತೋರಿಸ್ತೀನಿ. ಎಗ್ಸನ್ನೆಲ್ಲ ಫಸ್ಟೇ ನಾನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 7 ಎಗ್ಸು ಬಾಯ್ಲ್ ಮಾಡಿದ್ದೀನಿ, 6 ಎಗ್ಸು ಬಿರಿಯಾನಿಗೆ ಹಾಕಲಿಕ್ಕೆ ಆ್ಯಂಡ್ 1 ಇಲ್ಲಿ ನೋಡ್ತಿರ್ಬೋದು ನೀವು ಫುಲ್ಲು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಆ ರೈಸ್ಗೆಲ್ಲ ಹಾಕಿದಾಗ ಆ ಎಗ್ ಫ್ಲೇವರ್ ಬರಬೇಕು, ಆಗಲೇ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ ತಿನ್ನಲಿಕ್ಕೆ. ಈಗ ಫಸ್ಟ್ ನಾನು ಎಗ್ಗನ್ನು ಫ್ರೈ ಮಾಡ್ಕೊಳ್ತೀನಿ. ಫಸ್ಟ್ ಈ ಥರ ಕಟ್ಸ್ ಮಾಡಿಕೊಂಡು ಎಗ್ಸ್ಗೆ. ನನ್ನ ವಾಯ್ಸ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಫುಲ್ಲು ಜ್ವರ, ಶೀತ, ಕೆಮ್ಮು ಅಂತ ಆಯಿತು. ಸೊ 15 ಡೇಸ್ ಅದಾಯಿತು. ಈಗ ಅದಾದಮೇಲೆ ವ್ಲಾಗೆಲ್ಲ ಎಡಿಟ್ ಮಾಡಿ ನಾಳೆ ವಾಯ್ಸ್ ಓವರ್ ಕೊಡೋಣ ಅಂತ ಇಟ್ಟರೆ ವಾಯ್ಸೇ ಹೋಗಿಬಿಟ್ಟಿದೆ. ಈಗ ಎಗ್ ಫ್ರೈ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದಕ್ಕೀಗ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಆಗಲೇ ಚೆನ್ನಾಗಿ ರುಚಿ ಇರುತ್ತೆ. ಒಂದು 2 to 3 ಮಿನಿಟ್ಸ್ ತನಕ ಫ್ರೈ ಮಾಡಿದರೆ ಆಯಿತು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಗ್ಗು ಫ್ರೈ ಆಗುತ್ತೆ. ಇದು ಆಲ್ಮೋಸ್ಟ್ ಆಯಿತು, ಫ್ರೈ ಆಯಿತು. ಈಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದರಲ್ಲಿ 1-2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ, ಆಮೇಲೆ 1-2 ಸ್ಪೂನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ತೀನಿ. ಚಕ್ಕೆ, ಲವಂಗ, ಸ್ಟಾರ್, ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಇದ್ರೆ ಹಾಕ್ಕೊಳ್ಳಿ, ಏಲಕ್ಕಿ, ಆಮೇಲೆ ಬೇ ಲೀಫ್, ಇದನ್ನೆಲ್ಲ ಏನೆಲ್ಲ ಗರಂ ಮಸಾಲದಲ್ಲಿ ಬರುತ್ತೆ ಅದನ್ನೆಲ್ಲ ಹಾಕ್ಕೊಳ್ಬೇಕು ಬಿರಿಯಾನಿಗೆ. ಆಗಲೇ ಅದೊಂಥರ ಫ್ಲೇವರ್ ಚೆನ್ನಾಗಿ ಬರೋದು. ಇದು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ 1-2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಸ್ಮೂತ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ 2ರಿಂದ 3 ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ತೀನಿ, ಉದ್ದ ಕಟ್ ಮಾಡಿಬಿಟ್ಟು. ನೆಕ್ಸ್ಟ್ ಒಂದು ಫುಲ್ ದೊಡ್ಡ ಟೊಮ್ಯಾಟೊ ಹಾಕ್ಕೊಳ್ತೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಆ್ಯಂಡ್ ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಸ್ಮೂತ್ ಆಗಬೇಕು. ಟೊಮ್ಯಾಟೊ, ಈರುಳ್ಳಿ ಎಲ್ಲ ತುಂಬ ಸ್ಮೂತ್ ಆಗಬೇಕು, ಅಷ್ಟರ ತನಕ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ರುಚಿಗೆ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿದರೆ ಸ್ವಲ್ಪ ಈರುಳ್ಳಿ ಎಲ್ಲ ಬೇಗನೆ, ಈರುಳ್ಳಿ ಟೊಮ್ಯಾಟೊ ಇರ್ಬೋದು, ಇದೆಲ್ಲ ಬೇಗನೆ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇಲ್ಲಿ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಮಸಾಲಾಸ್ ಎಲ್ಲ ಹಾಕ್ಕೊಳ್ಬೇಕು. ಫಸ್ಟ್ ನಾನು ಒಂದು ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಜೀರಾ ಪೌಡರ್, ಒಂದು ಸ್ವಲ್ಪ 1/4 ಕೂಡ ಇಲ್ಲ ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಆ್ಯಂಡ್ ಲಾಸ್ಟಿಗೆ ಹಾಕಿದಲ್ಲ ಅದು ಎಗ್ ಮಸಾಲ ಪೌಡರ್. ನಿಮ್ಮ ಜೊತೆ ಎಗ್ ಬಿರಿಯಾನಿ ಪೌಡರ್ ಏನಾದರೂ ಇದ್ದರೆ, ಇಲ್ಲಾಂದರೆ ಎಗ್ ಮಸಾಲ ಕೂಡ ಆಗುತ್ತೆ, ಯಾಕಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಎಗ್ಗಿದ್ದು. ಹಾಗಾಗಿ ನಾನು ಎಗ್ ಮಸಾಲ ಪೌಡರ್ ನನ್ನ ಜೊತೆ ಇದ್ದಿದ್ದು ನಾನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಸಾಲ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ನೋಡಿ ಮಸಾಲದಲ್ಲಿ ಆಯಿಲ್ ಸಪ್ರೇಟ್ ಆಗಿದೆ. ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಆ್ಯಂಡ್ ಇದು ಗ್ರೇಟ್ ಮಾಡ್ಕೊಂಡಿರೋ 1 ಎಗ್ ಆಯಿತಾ, ಇದನ್ನು ಕೂಡ ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಕೊಡ್ತೀನಿ.
ಬಿರಿಯಾನಿ ಅಂದಮೇಲೆ ಅದಕ್ಕೆ ಒಂದು ಸ್ವಲ್ಪನಾದರೂ ಕರ್ಡ್ ಹಾಕಲೇಬೇಕು. ಕರ್ಡ್ ಹಾಕಿದ್ರೇ ಆ ಬಿರಿಯಾನಿ ಟೇಸ್ಟ್ ಬರೋದು. ಸೊ ಈಗ ನಾನು 1 ಕಪ್ಪಷ್ಟು ಕರ್ಡ್ ಹಾಕ್ಕೊಳ್ತೀನಿ. ಇಷ್ಟೇ ಸಾಕು. ಇಷ್ಟು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಇದು ಬಿರಿಯಾನಿದು ಮಸಾಲ ಇದು ರೆಡಿ ಆಯಿತು. ನಾನು ಲೇಯರ್ ಬಿರಿಯಾನಿ ಮಾಡೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಮಸಾಲ ಸ್ವಲ್ಪ ಒಂಥರ ತಿಕ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಮಸಾಲ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ತೀನಿ ಈ ಮಸಾಲವನ್ನು. ಆಮೇಲೆ ಈಗ ಫ್ರೈ ಮಾಡ್ಕೊಂಡಿರುವ ಎಗ್ಸ್ ಕೂಡ ಹಾಕಿ ಕುದಿಸ್ಕೊಳ್ತೀನಿ. ರೈಸ್ ಕೂಡ ರೆಡಿ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, ರೈಸ್ ನಾನು ಬೇಗನೆ ಮಾಡಿಟ್ಟಿದ್ದೀನಿ, ಆಗ ನನಗೆ ಈಸಿ ಆಗುತ್ತೆ ಅಂತ. ಇದು ಬಾಸ್ಮತಿ ರೈಸ್, ನಾರ್ಮಲ್ ರೈಸಲ್ಲಿ ಕೂಡ ಮಾಡ್ಕೊಳ್ಬೋದು. ನಮಗೆ ಬಿರಿಯಾನಿ ಅಂದರೆ ಬಾಸ್ಮತಿ ರೈಸೇ ಇಷ್ಟ ಆಗುತ್ತೆ. ಸೊ ಎಗ್ ಜೊತೆ ಮಸಾಲ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಈಗ ನಾನು ಎಲ್ಲ ಎಗ್ಸ್ ಮತ್ತು ಸ್ವಲ್ಪ ಮಸಾಲವನ್ನು ಸಪ್ರೇಟಾಗಿ ತೆಗೆದಿಡ್ತೀನಿ. ಲೇಯರ್ ಆಗಿ ಬಿರಿಯಾನಿ ಮಾಡೋದ್ರಿಂದ, ಅಂದರೆ ಲೇಯರ್ಡ್ ಬಿರಿಯಾನಿ ಮಾಡೋದ್ರಿಂದ ನಾನು ಎಗ್ ಕೆಳಗೇ ಇಟ್ಬಿಟ್ರೆ ಅದೇನಾಗುತ್ತೆ, ನಾನು ದಮ್ಮಿಗೆ ಅಂತ ಇಟ್ಟರೆ ಅದು ಅಡಿ ಹಿಡಿಬೋದು ಎಗ್. ಸೊ ಹಾಗಾಗಿ ಎಗ್ಸ್ ಎಲ್ಲ ಫಸ್ಟಿಗೆ ತೆಗೆದುಕೊಂಡು ಒಂದು ಲೇಯರ್ ಮೇಲಿಂದ ನಾನು ಎಗ್ಸ್ ಹಾಕ್ಕೊಂಡು ಬರ್ತೀನಿ, ಆಗ ಈಸಿ ಆಗುತ್ತೆ. ಎರಡು ಲೇಯರ್ ಮಾತ್ರ ರೈಸ್ ಹಾಕ್ಕೊಳ್ತೀನಿ ನಾನೀಗ. ಫಸ್ಟ್ ಲೇಯರ್ ಆಯಿತು. ಸೊ ರೈಸ್ ಹಾಕಿದ ಮೇಲೆ ನಾನು ಆಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕ್ರಿಸ್ಪಿ ಥರ, ಅದನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತೀನಿ. ಆಮೇಲೆ ಆಗ ಎಗ್ಸ್ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನು ಅದರ ಮಸಾಲ ಜೊತೆಗೇ ಹಾಕ್ಕೊಳ್ತೀನಿ. ಕಂಪ್ಲೀಟ್ ಸ್ಪ್ರೆಡ್ ಮಾಡಿ ಹಾಕ್ಕೊಳ್ತೀನಿ. ಆಮೇಲೆ ಇದರ ಮೇಲೆ ಇನ್ನೊಂದು ಲೇಯರ್ ರೈಸ್ ಹಾಕ್ಕೊಳ್ತೀನಿ, ಆಯಿತಾ? ಆಗ ಚೆನ್ನಾಗಿರುತ್ತೆ. ಇದು ನಾನು ರೈಸ್ ಬಿಸಿ ಮಾಡಿದ್ದೀನಲ್ಲ, ಬಾಯ್ಲ್ ಮಾಡಿದ್ದೀನಲ್ಲ, ಅದರ ವಾಟರ್, ಇದು ರೈಸ್ ವಾಟರ್ ಸ್ವಲ್ಪ ತೆಗೆದಿಟ್ಟಿದ್ದೆ ಲಾಸ್ಟಿಗೆ ಹಾಕ್ಕೊಳ್ಬೇಕು ಅಂತ. ಆ್ಯಂಡ್ ಲಾಸ್ಟಿಗೆ ಇದು ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಲಾಸ್ಟಿಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಸೊ ಅಲ್ಲಿಗೆ ಫಿನಿಶ್. ಇದು ಕವರ್ ಮುಚ್ಚಿ ಇಡಬೇಕು, ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಮ್ಮದು ಸೂಪರಾಗಿರುವಂಥ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಎಗ್ ಬಿರಿಯಾನಿ ಈಗ ಸ್ವಲ್ಪ ಮುಚ್ಚಿಬಿಟ್ಟು ದಮ್ಗೆ ಇಟ್ಟಿದ್ದೀನಿ. ಸೊ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಾಗುತ್ತೆ. ಆ ಎಗ್ ಫ್ಲೇವರ್ ಎಲ್ಲ ರೈಸ್ಗೆ ಸೇರ್ಕೊಳ್ಳುತ್ತಾಗ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ಒಂದು 2 ಮಿನಿಟ್ಸ್ ಇಡ್ತೀನಿ ಅಷ್ಟೇ, ಆಮೇಲೆ ತಿನ್ನೋದು. ಫೈನಲಿ 2 ಮಿನಿಟ್ಸ್ ಆಯಿತು. ಈಗ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗೆ ಬಿರಿಯಾನಿ ಮಾಡೋದಂದರೆ ತುಂಬಾ ಇಷ್ಟ ಆಯಿತಾ. ಯಾವಾಗಲೂ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಟೈಮ್ ಕೂಡ ಅಷ್ಟೇ ಬೇಕಾಗುತ್ತೆ ಬಿರಿಯಾನಿ ಮಾಡಲಿಕ್ಕೆ. ನಿಧಾನವಾಗಿ ಮಾಡಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಫೈನಲಿ ಇಲ್ಲಿ ನೀವು ನೋಡ್ತಿರ್ಬೋದು, ಮಸಾಲ ರೈಸ್ ಎಲ್ಲ ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ. ದಮ್ ಕೊಟ್ರೇ ಒಂಥರ ಫ್ಲೇವರ್ ಎಲ್ಲ ಚೆನ್ನಾಗಿ ಬರೋದು. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ತನಕ ಇಟ್ಟರೆ ಚೆನ್ನಾಗಿ ಬರುತ್ತೆ. ಸೊ ರೈಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಫೈನಲಿ ನಮ್ಮದು ಬೆಸ್ಟ್ ಎಗ್ ಬಿರಿಯಾನಿ ರೆಡಿ ಆಯಿತು. ಸೊ ಇದನ್ನೀಗ ಟೇಸ್ಟ್ ಮಾಡೋ ಸಮಯ ಬಂತು. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಆಗಿದೆ ಅಂತ. ಈ ಥರ ನಾವು ಬಿರಿಯಾನಿ ಮಾಡುವಾಗಲೇ ಬಿರಿಯಾನಿ ಮಸಾಲ ಇದೆಯಲ್ಲ ಅದನ್ನೆಲ್ಲ ಖಡಕ್ಕಾಗಿ ಮಾಡಿದರೆ ನಿಮಗೆ ಬಿರಿಯಾನಿ ಜೊತೆ ಯಾವುದೇ ಕರಿ ಆಗಲಿ ಗ್ರೇವಿ ಆಗಲಿ ಬೇಕಾಗಲ್ಲ ತಿನ್ನಲಿಕ್ಕೆ. ಜಸ್ಟ್ ಒಂದು ಸ್ಯಾಲೆಡ್ ಇದ್ದರೆ ಸಾಕು. ನಾವು ಕೂಡ ಅಷ್ಟೇ ಬಿರಿಯಾನಿ ಅದ್ರ ಜೊತೆಗೆ ಸಿಂಪಲ್ ಆಗಿರುವಂಥ ಕ್ಯುಕಂಬರ್ ರಾಯ್ತಾ ಮಾಡಿದ್ದೀವಿ, ಸ್ಯಾಲೆಡ್ ಮಾಡಿದ್ದೀನಿ, ಅಷ್ಟೇ ಸಾಕು. ಚೆನ್ನಾಗಿರುತ್ತೆ ಊಟ, ಬೆಸ್ಟ್ ಊಟ ಅಂತ ಹೇಳ್ಬೋದು.
ಸೂಪರ್ ಆಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇನ್ನು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿ. ನಾನು ಫ್ರೆಂಡ್ಸ್ ನನ್ನ ತಲೆಗೆಲ್ಲ ಕಂಪ್ಲೀಟಾಗಿ ಆಯಿಲ್ ಹಾಕೊಂಡಿದ್ದೀನಿ, ಹಾಗಾಗಿ ಆ ಥರ ಕಾಣಿಸ್ತಿದ್ದೀನಿ. ಇವತ್ತು ಸಂಡೇ, ಸೊ ಮಾರ್ನಿಂಗಿಂದ ಮನೇಲಿದ್ವಿ. ಈವ್ನಿಂಗ್ ಈಗ ಸ್ವಲ್ಪ ಆಚೆ ಬಂದಿದ್ದೀವಿ. ಸ್ವಲ್ಪ ಹೊರಗೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ತುಂಬ ದಿನಾನೇ ಆಡೋದ ರಕ್ಷಿತ ಹಿಂಗೆ ತುಂಬ ದಿನನೇ ಆಯಿತು ನಾವು ಆಚೆ ಬರದೆ. ಆಮೇಲೆ ಇವತ್ತೇ ನಾನು ಒಂದು ಒಳ್ಳೆ ಫುಡ್ ಪ್ರಿಪೇರ್ ಮಾಡಿರೋದು, ಎಗ್ ಬಿರಿಯಾನಿ. ಗಂಟೆ ತಣಿದೆ ಫ್ರೆಂಡ್ಸ್. ಟೈಮ್ ಈಗ 5:40, 6 o'clock. ಇನ್ನೇನು ಸ್ವಲ್ಪ ಟೈಮ್ ಇದೆ. ನೋಡಿ ಬಿಸಿಲು ಹೇಗಿದೆ ಅಂತ, ಅಷ್ಟು ಬಿಸಿಲಿದೆ. ಒಟ್ರಾಶಿ ಹೇರ್ ಪೂರ ಟೈಮಲ್ಲಿ ತುಂಬ ಸೆಕೆಗೆ ಏನು. ನಮಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಹಾಗಾಗಿ ಒಂದು ಒಳ್ಳೆ ಹೈಪರ್ ಮಾರ್ಕೆಟ್ಗೆ, ಗಿಫ್ಟ್ ಸೆಂಟರ್ ಏನು ಹೇಳ್ತೀವಿ, ಸೊ ಅಲ್ಲಿಗೆ ಬಂದ್ವಿ. ಸೊ ನಮಗೆ ಮತ್ತು ಬೇಜಾರಾದಾಗ ಏನು ಮಾಡಲಿಕ್ಕೆ ಮೂಡಿರಲ್ಲ, ಎಲ್ಲೂ ಹೋಗಲಿಕ್ಕೆ ಮನಸ್ಸಿರಲ್ಲ ಅಂತ ಅಂದಾಗ ಕೂಡ ನಾವು ಈ ಥರ ಶಾಪ್ಗೆಲ್ಲ ಬರ್ತೀವಿ. ಚೆನ್ನಾಗಿರುತ್ತೆ. ಹೊಸ ಹೊಸ ಐಟಮ್ಸ್ ಎಲ್ಲ ನೋಡಿದಾಗ ಆಗುತ್ತೆ, ಏನಾದರೂ ಬೇಕಿದ್ದರೆ ತಗೊಂಡಾಗೂ ಆಗುತ್ತೆ. ಸೊ ಇಲ್ಲಿ ನಮಗೆ ಕೋಂಬ್ ಬೇಕಾಗಿತ್ತು. ಇಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಕೋಂಬ್ ಇದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ಅದನ್ನೆಲ್ಲ ನೋಡಿದ್ವಿ. ಆ್ಯಂಡ್ ಇದೆಲ್ಲ ಶೋ ಪೀಸ್ ಆಯಿತಾ. ಇದು ಸ್ವಲ್ಪ ವೆಯ್ಟ್ ಇತ್ತು, ಇಲ್ಲಾಂದರೆ ನಾನು ತಗೊಳ್ತಿದ್ದೆ ಮನೆಗಂತ. ಇದು ವೆಯ್ಟ್ ಇರೋ ಕಾರಣ, ಜಾಸ್ತಿ ವೆಯ್ಟ್ ಇದೆಲ್ಲ ಹಾಕಲಿಕ್ಕೆ ನಾನು ಏನೆಲ್ಲ ವೆಯ್ಟ್ ಇರುತ್ತೆ ಅದು ತಗೊಳ್ಳೋದೇ ಇಲ್ಲ, ಮತ್ತು ತಗೊಂಡು ಹೋಗುವಾಗ ಕಷ್ಟ ಆಗುತ್ತೆ. ಸೊ ಹಾಗೇನೆ ನೋಡ್ತಾ ಇದ್ವಿ ಏನೆಲ್ಲ ಇದೆ ಅಂತ. ಇಲ್ಲಿ ಒಂದ್ಸಲ ನಾವು ಶಾಪ್ ಅಂದರೆ ಈ ಥರ ಮಾಲ್ ಒಳಗಡೆ ನಾವು ಬಂದರೆ ನಾವು ಸುಮ್ಮನೆ ಖಾಲಿ ಕೈಯಲ್ಲಂತೂ ವಾಪಸ್ ಹೋಗ್ಲಿಕ್ಕೇ ಆಗಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಐಟಮ್ಸ್ ಇರುತ್ತೆ. ಆ್ಯಂಡ್ ಏನಾದರೂ ಒಂದು ತಗೊಳ್ಳೇಬೇಕು ಅಂತ ಅನಿಸುತ್ತೆ. ಇದು ಎಲ್ಲ ಶೋ ಪೀಸ್ ಎಲ್ಲ ಇರುತ್ತಲ್ವ, ಇದು ಏರಿಯಾ. ಸೊ ಅಲ್ಲಿ ನಾವು ನೋಡ್ತಿದ್ವಿ ಏನೆಲ್ಲ ಇದೆ ಅಂತ. ನಾನು 15 ಡೇಸಿಂದ ನಾನು ಆಚೆನೇ ಬಂದಿಲ್ಲ. ಗ್ರೋಸರಿ ಒಂದು ತಗೊಳ್ಳಿಕ್ಕೆ ಲುಲ್ಲುಗೆ ಇಲ್ಲಾಂದರೆ ಕ್ಯಾರಿಫೋರ್ಗೆಲ್ಲ ಹೋಗಿದ್ವಿ ಅಷ್ಟೇ. ಅದು ಬಿಟ್ಟು ಈ ಥರ ಶಾಪ್ ಮಾಲ್ ಅಂತ ನಾನು ಹೋಗಲೇ ಇಲ್ಲ. ಯಾಕಂದರೆ ಏನೋ ಬೇಜಾರಂತ ಅನಿಸ್ತಿತ್ತು. ಫ್ಯಾಮಿಲಿಯಲ್ಲಿ ಈ ಥರ ಘಟನೆಗಳು ಆದಾಗ ಏನು ಮನಸ್ಸೇ ಬರಲ್ಲ. ಸೊ ಅವ್ರದ್ದು ಎಲ್ಲ ಕಾರ್ಯಗಳು ಆದಮೇಲೆ ಆರಾಮಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೆನಪುಗಳು ಇದ್ದೇ ಇರುತ್ತೆ ಅಲ್ವಾ, ನೆನಪು ಯಾವತ್ತೂ ಹೋಗಲ್ಲ. ಪ್ಲಾಸ್ಟಿಕ್ ಇಂಚಿನ ಏರ್ ಟೈಟ್ ಲಕ್ಕತ್ತೆ ಒಬ್ಬಟ್ಟು ಲಕ್ಷ ಇಂಚಿನ ಉಂಡೆಗೆ ನಿಜ ಗ್ಲಾಸ್ದ ಆತ ದಿನೆತ್ತಿನ ಬಸವರೆಲ್ಲ ಕಷ್ಟ ಆತ ಮುಂದೆ ಇದು ಉಂಡು ಮಲ್ಲ ಉಂಡು ಒಂದು ಒಯ್ಡದು ಓಪನ್ ಆಯ್ತು ಚೆಕ್ ಮಾಡ್ಕೊಂಡು ಆಯ್ತು. ಅಷ್ಟೇ ಫ್ರೆಂಡ್ಸ್, ಇದೊಂದು ಚಿಕ್ಕ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.